ಯುಪಿಯಲ್ಲಿ ಐ ಲವ್ ಮೊಹಮ್ಮದ್ ಘೋಷಣೆ, ಸಮುದಾಯಗಳ ಮಧ್ಯೆ ಹಚ್ಚಿತು ಬೆಂಕಿ, ಕಲ್ಲು ತೂರಾಟದಿಂದ ಪೊಲೀಸರಿಗೆ ಗಾಯ, 73 ಜನ ವಶ, 2 ಕಾಲಿಗೆ ಗುಂಡಿನೇಟು ಕೊಟ್ಟ ಪೊಲೀಸ್ ಅಧಿಕಾರಿಗಳು. ಬರೇಲಿಯಾ ಎಂಬ ಉತ್ತರ ಪ್ರದೇಶದ ಭಾಗಗಳಲ್ಲಿ ಐ ಲವ್ ಮೊಹಮ್ಮದ್ ಎಂಬ ಬರಹವಿರುವ ಪೋಸ್ಟರ್ಗಳನ್ನ ಗೋಡೆಗೆ ಅಂಟಿಸಲಾಗಿತ್ತು. ಈ ಪೋಸ್ಟರ್ಗಳ ಬಗ್ಗೆ ಕೆಲವು ಗುಂಪುಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದವು. ಅದೇ ಸಮಯದಲ್ಲಿ ಸಮುದಾಯಗಳ ನಡುವೆ ಕಿತ್ತಾಟ ಹೆಚ್ಚಾಗ್ತಾ ಹೋಗಿ ಕೊನೆಗೆ ಕಲ್ಲು ತೂರಾಟದ ಮೂಲಕ ಹಿಂಸಾಚಾರಕ್ಕೆ ತಿರುಗಿತು. ಇದು ಭಾರಿ ದೊಡ್ಡ ಮಟ್ಟದ ಗಲಭೆಯನ್ನ ಸೃಷ್ಟಿಸಿತು. ಈ ಒಂದು ಗಲಭೆಯಲ್ಲಿ ಸುಮಾರು 10 ಪೊಲೀಸ್ ಅಧಿಕಾರಿಗಳಿಗೆ ಗಾಯವಾಗಿದೆ. ಜನರು ಕಲ್ಲು ಹೊಡೆದ ಪರಿಣಾಮ ಹಲವಾರು ವಾಹನಗಳು ಹಾನಿಗೊಳಗಾದವು. ಕೆಲವರ ಅಂಗಡಿಗಳನ್ನ ಮುಚ್ಚಬೇಕಾಯಿತು. ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತು. ಪೊಲೀಸರು ಕೂಡ ತಕ್ಷಣ ಕ್ರಮ ಕೈಗೊಂಡ್ರು. ಹಿಂಸಾಚಾರಕ್ಕೆ ಕಾರಣವಾದವರನ್ನ ಹುಡುಕಿ 73 ಮಂದಿಯನ್ನ ಬಂಧಿಸಿದ್ರು. ಅಲ್ಲದೆ ಇನ್ನು ಅನೇಕ ಮಂದಿಗೆ ಎಫ್ಐಆರ್ ದಾಖಲಿಸಲಾಗಿದೆ. ಸುಮಾರು 2,000 ಜನರ ವಿರುದ್ಧ ಪ್ರಕರಣ ದಾಖಲಾಗಬಹುದು ಎಂದು ಕೆಲವು ವರದಿಗಳು ಹೇಳ್ತವೆ. ಯುಪಿ ಸರ್ಕಾರ ಹೇಗೆ ಅಂತ ಎಲ್ರಿಗೂ ಗೊತ್ತು. ಅಲ್ಲಿ ತಪ್ಪು ಮಾಡಿದ್ರೆ ಶಿಕ್ಷೆಯ ಜೊತೆ ಫ್ರೀ ಬುಲ್ಡೋಸರ್ ಕೆಲಸ ಮಾಡಿಕೊಡ್ತಾರೆ. ಅಂದ್ರೆ ಯಾರು ತಪ್ಪು ಮಾಡಿರ್ತಾರೋ ಅವರ ಮನೆಯನ್ನ ಜೆಸಿಬಿ ಮೂಲಕ ಧ್ವಂಸ ಮಾಡಿ ಆ ಜಾಗವನ್ನ ಸರ್ಕಾರ ಮುಂದೇನ್ ಮಾಡಬೇಕು ಅಂತ ಯೋಚಿಸುತ್ತೆ. ಒಂದು ಮನೆಯ ಒಬ್ಬ ಸದಸ್ಯ ತಪ್ಪು ಮಾಡಿದ್ರೆ ಮನೆಯವರೆಲ್ಲರೂ ಬೀದಿಗೆ ಬರ್ತಾರೆ. ಇದು ಉತ್ತರ ಪ್ರದೇಶದ ಸರ್ಕಾರದ ತಾಕತ್ತು. ತನ್ನ ಬುಲ್ಡೋಸರ್ ನ್ಯಾಯ ಮೂಲಕ ಮತ್ತೆ ಸುದ್ದಿಯಾಗಿದೆ. ಹಿಂಸಾಚಾರ ನಡೆಸಿದವರ ಮನೆ ಮತ್ತು ಅಂಗಡಿಗಳ ಮೇಲೆ ಬುಲ್ಡೋಸರ್ ಓಡಿಸಲಾಗಿದೆ. ವಿಶೇಷವಾಗಿ ಗಲಭೆಯಲ್ಲಿ ಭಾಗವಹಿಸಿದ ಕೆಲವರ ಆಸ್ತಿಯನ್ನ ಅನಧಿಕೃತ ಕಟ್ಟಡ ಎಂದು ಗುರುತಿಸಿ ನೆಲಸಮಗೊಳಿಸಲಾಗಿದೆ. ಈ ಕ್ರಮದ ಮೂಲಕ ಸರ್ಕಾರ ನೀಡಿರುವ ಸಂದೇಶ ಸ್ಪಷ್ಟವಾಗಿದೆ. ಹಿಂಸಾಚಾರ ಮಾಡಿದ್ರೆ ಕೇವಲ ಜೈಲು ಶಿಕ್ಷೆ ಮಾತ್ರವಲ್ಲ, ನಿಮ್ಮ ಆಸ್ತಿ ಕೂಡ ಉಳಿಯೋದಿಲ್ಲ ಎಂದು. ಇದು ಸಾಮಾನ್ಯವಾಗಿ ಬುಲ್ಡೋಸರ್ ನ್ಯಾಯ ಅಂತ ಯುಪಿಯಲ್ಲಿ ಕರೆಯಲ್ಪಡುತ್ತೆ. ಅಂದ್ರೆ ಕಾನೂನು ಉಲ್ಲಂಘಿಸಿದವರ ವಿರುದ್ಧ ಕೇವಲ ಕೇಸ್ ಹಾಕೋದಷ್ಟೇ ಅಲ್ಲ, ಅವರ ಆಸ್ತಿ ಪಾಸ್ತಿಯ ಮೇಲೂ ಸರ್ಕಾರ ಚಾರ್ಜ್ ಮಾಡುತ್ತೆ. ಇದರ ನಡುವೆ ಕೆಲವು ಪ್ರಮುಖ ಧಾರ್ಮಿಕ ಮುಖಂಡರನ್ನ ಪೊಲೀಸರು ಬಂಧಿಸಿದ್ರು. ಕೆಲವರು ಪೊಲೀಸರಿಗೆ ಎದುರು ನಿಂತು ಓಡಿ ಹೋಗಲು ಯತ್ನಿಸಿದ ವೇಳೆ ಎನ್ಕೌಂಟರ್ ಕೂಡ ನಡೆದಿತ್ತು. ಆದ್ರೆ ಆ ಒಂದು ಫೂಟೇಜ್ಗಳು ಯಾರಿಗೂ ಸಿಕ್ಕಿರಲಿಲ್ಲ. ಹೀಗಾಗಿ ಈ ಪ್ರಕರಣ ಇನ್ನೂ ದೊಡ್ಡದಾಗಿತ್ತು. ಘಟನೆಯ ನಂತರ ಬರೇಲಿಯಾ ಅಷ್ಟೇ ಅಲ್ಲ, ಸಂಪೂರ್ಣ ಉತ್ತರ ಪ್ರದೇಶದ ಪೊಲೀಸರಿಂದ ಭದ್ರತೆ ಹೆಚ್ಚಾಗಿತ್ತು. ಬರೇಲಿ, ಕಾನ್ಪುರ, ಮೋಡಿ ನಗರ ಸೇರಿದಂತೆ ಹಲವು ಭಾಗಗಳಲ್ಲಿ ಅಲರ್ಟ್ ಘೋಷಿಸಲಾಗಿತ್ತು. ಕಾರಣ ಯಾವುದೇ ಹೊಸ ಹಿಂಸಾಚಾರ ನಡೆಯದಂತೆ ಮುಂಚಿತವಾಗಿ ಕ್ರಮ ಕೈಗೊಳ್ಳಲಾಗಿತ್ತು. ಇದೀಗ ಬಂದ ಸುದ್ದಿಯ ಪ್ರಕಾರ ಆ ಗಲಭೆಯಲ್ಲಿ ಹೆಚ್ಚಿನ ಹಾನಿ ಮಾಡಿ ತಪ್ಪಿಸಲು ಯತ್ನಿಸಿದ 2 ಕಾಲಿಗಳಿಗೆ ಯುಪಿ ಪೊಲೀಸರು ಶೂಟ್ಔಟ್ ಮಾಡಿದ್ದಾರೆ. ನೀವಿಲ್ಲಿ ಪೊಲೀಸ್ ಕೈಯಲ್ಲಿ ಗನ್ ಅನ್ನ ಕಾಣ್ತಿರಬಹುದು. ಅದೇ ಗನ್ ಮೂಲಕ ಈ 2 ಕಾಲುಗಳನ್ನ ಶೂಟ್ ಮಾಡಲಾಗಿದೆ. ನಡೆಯಲಾರದೆ, ಓಡಲಾರದೆ ಅಲ್ಲೇ ಬಿದ್ದಿದ್ದ ತಪ್ಪಿತಸ್ಥರನ್ನ ಪೊಲೀಸರು ಹಿಡಿದು ಜೈಲಿಗೆ ಅಟ್ಟಿದ್ದಾರೆ. ಈ ಕೇಸ್ನಿಂದ ಸಾಮಾನ್ಯ ಜನರಿಗೆ ಒಂದು ದೊಡ್ಡ ಸಂದೇಶ ಸಿಕ್ಕಿದೆ. ಯಾವುದೇ ಧಾರ್ಮಿಕ ಅಥವಾ ರಾಜಕೀಯ ಘೋಷಣೆ, ವಿವಾದಾತ್ಮಕ ಪೋಸ್ಟರ್ ನೇರವಾಗಿ ಸಮಾಜದ ಶಾಂತಿಯನ್ನ ಭಂಗಪಡಿಸಬಹುದು. ಹಾಗೆ ಇಂತಹ ಗಲಭೆಗಳು ಇಂತಹ ಶಿಕ್ಷೆಗೆ ಕಾರಣವಾಗಬಹುದು. ಒಂದು ಚಿಕ್ಕ ವಿಷಯ ಇಷ್ಟು ದೊಡ್ಡ ಹಿಂಸಾಚಾರದ ರೂಪ ತಾಳಿತು ಅಂದ್ರೆ ನಿಜಕ್ಕೂ ಶೇಮ್ ಅನ್ಬೇಕು. ಸಾಮಾನ್ಯ ನಾಗರಿಕರ ದೃಷ್ಟಿಯಿಂದ ನೋಡಿದ್ರೆ ಯಾರದೇ ತಪ್ಪಾಗಿರಲಿ, ಹಿಂಸಾಚಾರ ನಡೆಯೋದ್ರಿಂದ ನಮ್ಮ ಶಾಂತಿ, ನಮ್ಮ ವ್ಯಾಪಾರ, ನಮ್ಮ ಮಕ್ಕಳ ಶಾಲೆ, ಭವಿಷ್ಯ ಎಲ್ಲದರ ಮೇಲೂ ಪರಿಣಾಮ ಬೀರುತ್ತೆ ಅನ್ನೋದು ಇವರಿಗೆ ಗೊತ್ತಿರಬೇಕಿತ್ತು. ಬರೇಲಿಯಾದ ಜನ ಈ ಘಟನೆಯಿಂದ ತುಂಬಾ ತೊಂದರೆಯನ್ನು ಅನುಭವಿಸಿದ್ದಾರೆ. ಹೀಗಾಗಿ ತಪ್ಪು ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಿದೆ ಅಂತ ಬರೇಲಿಯಾದ ಜನರು ಹೇಳಿಕೊಂಡಿದ್ದಾರೆ. छब्बीस सितंबर को थाना कोतवाली अंतर्गत घटित घटना के संबंध में आज सीबीगंज थाने की टीम के द्वारा 2 अभियुक्तों को पुलिस मुठभेड़ में गिरफ्तार किया गया है। इनके नाम है इदरीस पुत्र सद्दीक, जो थाना बदनापुर शाहजहांपुर का रहने वाला है, और इकबाल पुत्र जफर अली, ये भी थाना बदनापुर जिला शाहजहांपुर का रहने वाला है। इन दोनों को पुलिस मुठभेड़ के दौरान गोली लगी है। इनको उपचार के लिए भेजा गया है। गिरफ्तार अभियुक्त इदरीस पुत्र सद्दीक के ऊपर 20 मुकदमे दर्ज हैं, जिसमें चोरी, डकैती, गैंगस्टर आर्म्स एक्ट अंतर्गत मुकदमे दर्ज है। इसी प्रकार से जो इकबाल अपराधी पकड़ा गया है, इसके विरुद्ध भी चोरी, डकैती और गैंगस्टर के 17 मुकदमे लगभग दर्ज हैं। इन दोनों के पास से एक छीनी हुई सरकारी एंटी राइट गन, जो मौके पे मौजूद पुलिस बल था उससे छीनी गई थी, ये बरामद हुई है। 2 तमंचे 315 बोर के अवैध तमंचे बरामद हुए हैं। खोखा और जिंदा कारतूस बरामद हुए हैं। एक मोटरसाइकिल पैशन प्लस और 2 मोबाइल फोन बरामद हुए हैं। इन दोनों से पूछताछ में प्रकाश में आया है कि ये दोनों उस दिन घटना के दिन शामिल थे और नदीम खान का नाम का व्यक्ति
जो जेल जा चुका है इसमें पूर्व में, उसके द्वारा इन दोनों से संपर्क करके इनको यहां मौजूद कराया गया था। ये दोनों आपराधिक पृष्ठभूमि के व्यक्ति हैं और इससे जो आशंका हम लोगों ने पहले भी आयोजकों से जताई थी और हमारे द्वारा विवेचना में भी ये चीज पाई गई कि इसमें बाहरी तत्व भी शामिल हुए थे, आपराधिक तत्व भी शामिल हुए थे, जिनके ये पूरा प्रयास था कि वो जो कार्यक्रम था वहां पे पहुंच के और उसको शांति व्यवस्था, कानून व्यवस्था को डिस्टर्ब करते। इस तरह के लोग इसमें मौजूद थे। इस संबंध में हमारी विवेचना में भी कुछ तथ्य प्रकाश में आए हैं और जो विवेचना है वो एसआईटी टीम के द्वारा साइंटिफिक तरीके से, अच्छे तरीके से की जा रही है। मैं इसके साथ साथ जनपदवासियों को यह भी आश्वस्त करना चाहूंगा कि किसी भी निर्दोष व्यक्ति को किसी भी प्रकार से प्रताड़ित नहीं किया जाएगा, परेशान नहीं किया जाएगा। अगर कोई ऐसी बात आती है तो तत्काल हम लोगों को बताएं, संपर्क करें और किसी भी दोषी को किसी भी हालत में बख्शा नहीं जाएगा।